ಒಬ್ಬರು ಪರ್ಸನ್ ಗೆಲ್ಲಕ್ಕೂ ಮುಂಚೆ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಅಂದ್ರೆ ಗೆದ್ದಾದ್ಮೇಲೆ ಇನ್ನ ಇಷ್ಟು ದೊಡ್ಡ ಕಾನ್ಫ್ಲಿಕ್ಟ್ಸ್ ಇಂಪಾಸಿಬಲ್. ಆಕ್ಚುಲಿ ಇವಾಗ ಪ್ರೆಸೆಂಟ್ ಸಿನಾರಿಯೋ ಏನ್ ನಡೀತಾ ಇದೆ ಅಂದ್ರೆ ಡಿಎಂಕೆ ಎಐಡಿಎಂಕೆ ಅಲೈನ್ಸ್ ಫಾರ್ಮ್ ಮಾಡ್ತಾರೆ ಅಂತ ಹೇಳೋರೆ. ಸೊ ನನಗೊಂದು ನ್ಯೂಸ್ ಜ್ಞಾಪಕ ಬಂತು, 2018 ಅಲ್ಲೂ ಇದೇ ತರ ವಿಷಯ ಕರ್ನಾಟಕದಲ್ಲಿ ನಡೀತು. 224 ಟೋಟಲ್ ಸೀಟ್ಸ್ ಏನಿತ್ತು ಅದ್ರ 104 ಸೀಟ್ಸ್ ನ ಬಿಜೆಪಿ ವಿನ್ ಮಾಡಿತ್ತು, 78 ಕಾಂಗ್ರೆಸ್ ವಿನ್ ಮಾಡಿತ್ತು, 38 ಜೆಡಿಎಸ್ ವಿನ್ ಮಾಡಿ. ಇಲ್ಲಿನ ಗವರ್ನರ್ ಬಂದು ಒಂದು ಟೈಮ್ ಕೊಟ್ಟಿದ್ರು, 15 ದಿನದಲ್ಲಿ ಮೆಜಾರಿಟಿ ನಂಬರ್ 112 ಏನಾಯ್ತು ಅದನ್ನ ನೀವು ತೋರಿಸಿದ್ರಿ ಅಂದ್ರೆ ಗವರ್ಮೆಂಟ್ ನ ನೀವು ಆರಾಮಾಗಿ ನಡ್ಸ್ಕೊಂಡು ಹೋಗ್ಬೋದು ಅಂತ. ಅದಕ್ಕೂ ಮುಂಚೆನೆ ಪ್ರಮಾಣ ವಚನ ಎಲ್ಲ ಕೊಟ್ಟು ಯಡಿಯೂರಪ್ಪ ಅವರು ಬಂದು ಸಿಎಂ ಆಯ್ತು. ಬಟ್ 2 ದಿನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅಲೈನ್ಸ್ ಪಾರ್ಟಿ ಅಂತ ಸ್ಟಾರ್ಟ್ ಮಾಡ್ಕೊಂಡು ಒಳಗಡೆ ಬಂದು ಬಿಜೆಪಿ ನಾನೇ ಹೊರಗಡೆ ಹಾಕ್ಬಿಡ್ತಾರೆ. ಆದ್ಮೇಲೆ ವಿತ್ ಇನ್ ಇಯರ್ ಆ ಟೀಮು ಬ್ರೇಕ್ ಆಗುತ್ತೆ. ಅಂದ್ರೆ ಆ ಎರಡು ಪಕ್ಷಗಳು ಏನಿತ್ತು ಅದರಿಂದ ಒಂದು 17 ಜನ ರೆಸಿಗ್ನೇಷನ್ ಕೊಟ್ಬಿಟ್ಟು ಹೊರಗಡೆ ಬಂದು ಬಿಜೆಪಿ ಜೊತೆ ಕೈ ಜೋಡಿಸ್ಕೊತಾರೆ. ಬಿಜೆಪಿ ಜೊತೆ ಕೈ ಜೋಡಿಸ್ಕೊಂಡಾದ್ಮೇಲೆ ಮತ್ತೆ ಬಿಜೆಪಿನೇ ಗೌರ್ಮೆಂಟ್ ನ ಫಾರ್ಮ್ ಮಾಡುತ್ತೆ. ಒಬ್ರೇನ್ ಹೇಳ್ತಾರೆ ಅವ್ರಿಗೆ ಸರಿಯಾಗಿ ವರ್ಕ್ ಮಾಡಿಲ್ಲ ನಮಗ್ ಚಾನ್ಸ್ ಕೊಡಿ ಅಂತ ಕೇಳ್ತಾರೆ, ಇನ್ನೊಬ್ರೇನ್ ಹೇಳ್ತಾರೆ ಅವ್ರು ಸರಿಯಾಗಿ ವರ್ಕ್ ಮಾಡಿಲ್ಲ ನಮಗ್ ಚಾನ್ಸ್ ಕೊಡಿ ಅಂತ ಹೇಳ್ತಾರೆ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಬ್ರು ಸೇರಿ ನಾವು ಒಳ್ಳೇದ್ ಮಾಡ್ತೀವಿ ಅಂತಾರೆ. ಸೊ ಪೀಪಲ್ಸ್ ಯಾರನ್ನ ಬಿಲೀವ್ ಮಾಡೋದು? ತುಂಬಾ ರೂಮರ್ಸ್ ಓಡ್ತಾನೆ ಐತೆ, ಬಟ್ ಯಾವ ರೂಮರ್ಸ್ ಬಂದು ನಿಜ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ವಾಟ್ ಎವರ್ ಇಟ್ ಮೇ ಬಿ, ಲೆಟ್ಸ್ ಹೋಪ್ ಫಾರ್ ದ ಗುಡ್ ಬೈ. ಮತ್ತೆ ಇನ್ನೊಂದು ವಿಷಯ, 2019 ಅಲ್ಲಿ ಗೌರ್ಮೆಂಟ್ ಬ್ರೇಕ್ ಆಯ್ತು ಅನ್ನಲ್ಲ, ಅದು ಬಂದು ಈ ಇನ್ಸಿಡೆಂಟ್ ಆದ್ಮೇಲೆ ಅಂತ ನನಗನ್ನಿಸ್ತಾ. ಇನ್ಸಿಡೆಂಟ್ ಏನನ್ನ ನೋಡ್ಕೊಂಡು ಇದೆ ಇವತ್ತಿನ